ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತುತ ಆಡಳಿತ ಪಕ್ಷದ ಆಡಳಿತ ಹಾಗೆಯೇ ಪ್ರತಿಪಕ್ಷಗಳ ಕಾರ್ಯವೈಖರಿ, ದಾಖಲೆಯ ಬಜೆಟ್ ಅನ್ನ ಮಂಡಿಸಿರುವಂತಹ ಸಿದ್ದರಾಮಯ್ಯನವರ ಬಜೆಟ್ನ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಗಂಗಾ ಹನುಮಯ್ಯ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಅತಿ ಹೆಚ್ಚು ದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡು ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. 2.25 ವರ್ಷ ಆಯಿತು. ಈ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಶ್ರೀಮಾನ್ ಸಿದ್ದರಾಮಯ್ಯನವರು. ಅವ್ರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಯಾರೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಏಕೆಂದರೆ ಸಾಮಾನ್ಯ ಜನರ ಒಂದು ನಾಡಿ ಮಿಡಿತವನ್ನು ಹಿಡಿದು ಮತ್ತು ಸಮಾನಾಂತರ ಎಲ್ಲರೂ ಕೂಡ ಸಮನಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡೀತಾ ಇದೆ. ಅವರು ಎಲ್ಲರಿಗೂ ಮತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮಾಡಿದ್ರಿಂದ ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರಬೇಕು ಅಂತ ನಾನಾದರೂ ಕೂಡ ಭಾವನೆ ಮಾಡ್ತೇನೆ. ಮತ್ತು ಈ ಬಡ್ಜೆಟ್ ಬಗ್ಗೆ ಭಾಳ ಒಂದು ವಿದ್ಯಾರ್ಥಿಗಳಿಗಿರ್ಬೋದು, ಮತ್ತು ಕಾರ್ಮಿಕರಿಗಿರ್ಬೋದು, ಎಲ್ಲರಿಗೂ ಕೂಡ ಗಿರಿಜನರಿಗೆ ಇರ್ಬೋದು, ಅದರಲ್ಲಿ ಮತ್ತು ಎಲ್ಲರಿಗೂ ಕೂಡ ಒಂದು ಸರಿಸಮನಾದಂಥ ಒಂದು ಬಡ್ಜೆಟನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀಮಾನ್ ಸಿದ್ದರಾಮಯ್ಯನವ್ರ ಬಗ್ಗೆ ಈಗಾಗಲೇ 17 ಬಾರಿ ಅವರು ಮಂಡನೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಒಳ್ಳೆಯ ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಈ ಸಾರಿ ಯಾರೂ ಕೂಡ ಒಂದು ಆಕ್ಷೇಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನಾನು ಭಾವನೆ ಮಾಡ್ತೇನೆ. ಸಿದ್ದರಾಮಯ್ಯನವರು ಅಂದಾಗ ದಾಖಲೆಯ ರಾಮಯ್ಯ ಅಂತ ಕೂಡ ಹೆಸರನ್ನು ಪಡೆದುಕೊಂಡಿದ್ದಾರೆ. ಈಗ ಇತ್ತೀಚೆಗಷ್ಟೇ ಆದಂತಹ ಒಂದು ದಾಖಲೆಯನ್ನು ಉಲ್ಲೇಖ ಮಾಡೋದಾದರೆ 7 ವರ್ಷ 239 ದಿವಸಗಳ ಕಾಲ ಆಡಳಿತವನ್ನು ನಡೆಸಿ ದೇವರಾಜ ಅರಸು ಅವರ ಆ ಅವಧಿಯ ದಾಖಲೆಯನ್ನು ಮುರಿದಿದ್ದಾರೆ. ಈಗ ಬಜೆಟ್ನಲ್ಲೂ ಕೂಡ 17 ಬಾರಿ ದೇಶದಲ್ಲಿ 2ನೇ ಸ್ಥಾನವನ್ನು ಬಜೆಟ್ ಮಂಡಿಸುವ ಮೂಲಕ ದಾಖಲೆಯನ್ನು ಬರೆದಿರುವಂಥದ್ದು ಅಹಿಂದ ನಾಯಕರು ಅಂತ ಗುರುತಿಸ್ಕೊಳ್ತಾರೆ. ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಅಮ್ಮ, ಈಗ ದೇವರಾಜ ಅರಸು ಅವರು ಉಳುವವನೇ ಭೂಮಿ ಒಡೆಯ ಅಂತ ಅಂದ್ಬಿಟ್ಟು ಅವರು ದೇಶದಲ್ಲಿ ಇಂದಿರಾ ಗಾಂಧಿಯವರು ಹಾಕ್ಕೊಟ್ಟಂಥ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಜಾರಿಗೆ ಬರೆದಂಥ ಒಂದು ಕಷ್ಟವಾದಂಥ ಕೆಲಸವನ್ನು ಶ್ರೀಮಾನ್ ದೇವರಾಜ ಅರಸು ಅವರು ಕರ್ನಾಟಕದಲ್ಲಿ ಮಾಡಿ ತೋರಿಸಿದರು. ಅದೇ ರೀತಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕೂಡ ನಮ್ಮ ರಾಜ್ಯದಲ್ಲಿ ಈ ಅನ್ನಭಾಗ್ಯ ಮತ್ತು ಇವತ್ತು ಯಾರು ಕಡು ಬಡವರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅನ್ನ ಸಿಗಬೇಕು, ಮತ್ತು ಈ ಇನ್ನೂ ವಸತಿ ಸಿಗಬೇಕು, ಬಡ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ದೇವರಾಜ ಅರಸು ಅವರ ಇಲ್ಲದೇ ಇದ್ದರೂ ಕೂಡ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನರಿಗೆ ಅನುಕೂಲ ಮಾಡಿಕೊಟ್ಟಂಥ ಒಂದು ಹೆಗ್ಗಳಿಕೆ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗಿದೆ. ಯಾಕೆಂದರೆ ಅನ್ನಭಾಗ್ಯ ಪ್ರತಿಯೊಬ್ಬರಿಗೂ ಕೂಡ ಸಿಗೋವಂಥದ್ದು, ಸಿಗಲೇಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಹಿಂದೆನೂ ಕೂಡ ಆಹಾರ ಇದಕ್ಕೆ ಸಹಾಯ ಮಾಡಿದರು. ಈಗಲೂ ಕೂಡ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅನ್ನಭಾಗ್ಯ
ಮತ್ತು ಇಂದಿರಾ ಕ್ಯಾಂಟೀನು, ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಓಪನ್ ಮಾಡಿ ಇಂದಿರಾ ಕ್ಯಾಂಟೀನಲ್ಲಿ ಅವರು ಮಾಡಿದಂಥ ಒಂದು ಕೆಲಸ ಪ್ರತಿ ಹಳ್ಳಿಯಲ್ಲೂ ಕೂಡ ನೆನೆಸ್ತಾರೆ ಇವತ್ತು. ಖಂಡಿತ. ಹಂಗಿರುವಾಗ ನಾವು ಅವ್ರಿಗೆ ಬಡವರ ಪರವಾಗಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಖಂಡಿತ. ನೀವು ಕಾಂಗ್ರೆಸ್ನ ಹಿರಿಯ ನಾಯಕರು, ಪ್ರತಿಪಕ್ಷದ ಹಿರಿಯ ನಾಯಕರನ್ನು ಕೂಡ ನೀವು ಬಲ್ಲವರು. ಸದನದಲ್ಲಿ ನಿಮಗೆ ಬಹಳಷ್ಟು ಅವಕಾಶ ಸಿಕ್ಕಿದ್ರಿಂದಾಗಿ ಇವತ್ತಿನ ಪ್ರತಿಪಕ್ಷವನ್ನು ನೋಡಿದಾಗ, ಅವರ ನಡೆಯನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ಏನು ಹೇಳೋದಕ್ಕೆ ಬಯಸ್ತೀರಿ? ಹಿಂದೆ ಪ್ರತಿಪಕ್ಷ ಅಂತಂದರೆ ಭಾಳ ಒಂದು ಅದಕ್ಕೆ ಒಂದು ಉನ್ನತವಾದಂಥ ಒಂದು ಘನತೆ ಇತ್ತು. ಇವತ್ತು ಅದಿಲ್ಲ. ಹಿಂದೆ ರಾಮುಲು ಅವರು ಹೋಟ್ಲು ನಲ್ಲಿ ಸರಿಯಾಗಿ ಬಿಲ್ಲು ಇದಾಗಲಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ರಾಜೀನಾಮೆ ತಗೊಂಡು ಅಂತ ಕೆಲಸ ಇದೆ. ಹಾಗೆ ಇವತ್ತು ಯಾವ ಸರ್ಕಾರ ಏನೇ ಒಂದು ಕಾರ್ಯಕ್ರಮ ಹಾಕಿದಾಗ ಅದನ್ನು ಸರಿಯಾದಂಥ ರೀತಿಯಲ್ಲಿ ವಿರೋಧ ಪಕ್ಷವಾಗಿ ಒಂದು ಎದುರಿಸ್ತಕ್ಕಂಥ ಸನ್ನಿವೇಶ ಇವತ್ತು ಕಾಣಿಸ್ತಾ ಇಲ್ಲಮ್ಮ. ಹಾಗಾಗಿ ವಿರೋಧ ಪಕ್ಷ ಇದೆಯೋ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿದೆ. ಮತ್ತು ಸುಮ್ಮನೆ ಮಾತಾಡ್ತಾರೆ ಅಷ್ಟೆ, ಮಾತಿನಿಂದ ಏನು ಪ್ರಯೋಜನ ಆಗಲ್ಲ. ಸರ್ಕಾರದ ಏನು ಉಳುಕಿದೆ ಅದನ್ನು ತೆಗೆದು ಹೇಳೋ ಅಂಥ ಕೆಲಸವನ್ನು ಹಿಡಿದು ಯಾರಿಗಾದ್ರೂ ಶಿಕ್ಷೆ ಆಗುವಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದು ವಿರೋಧ ಪಕ್ಷ. ವಿರೋಧ ಪಕ್ಷ ಅದಕ್ಕೆ ಒಂದು ಬೆಲೆ ಇದೆ. ಆ ಬೆಲೆ ಇರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಅದರಿಂದ ವಿರೋಧ ಪಕ್ಷ ಇದೆಯೋ ಇಲ್ವೋ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಖಂಡಿತ. ಮಧುಗಿರಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರಿ ನೀವು. ಶಾಸಕರಾಗಿ ಬಹಳಷ್ಟು ಕಾರ್ಯಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ್ದೀರಿ. ಈಗಲೂ ಕೂಡ ಆ ಭಾಗದ ಜನ ನೀವು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಕ್ಷೇತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು? ಅಮ್ಮ, ನಾನು 77ರಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದೆ. 77ರಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದಾಗ ಅವತ್ತು ಇಂದಿರಾ ಗಾಂಧಿ ಅವ್ರ ಪಕ್ಷದಲ್ಲಿ ದೇವರಾಜ್ ಅರಸು ಅವರು ಮುಖಂಡತ್ವದಲ್ಲಿ ನಮ್ಮ ಮಲ್ಲಣ್ಣವರು, ಕೆ ಮಲ್ಲಣ್ಣ ಅವರು MP ಆಗಿದ್ದರು. ಅವರು ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿದ್ದರು, ಮರಗದಂ ಚಂದ್ರಶೇಖರ್ ಅಂತ. ಅವರು ಎಲ್ಲರೂ ಸೇರಿ ನನಗೆ ಸೀಟನ್ನು ಕೊಟ್ಟರು. ಸೀಟ್ ಕೊಟ್ಟಾದಮೇಲೆ ಮತ್ತು ಇಂದಿರಾ ಗಾಂಧಿಯವರು, ನಾನು ಚುನಾವಣೆಗೆ ಹೋದಾಗ ಇಂದಿರಾ ಗಾಂಧಿಯವರು ಪ್ರೋಗ್ರಾಮ್ ಹಾಕಿದರು. ಪ್ರೋಗ್ರಾಮ್ ಹಾಕಿದಾಗ ಅವತ್ತು ನಮ್ಮ ಖರ್ಚು ನಮ್ಮ ತಂದೆಯವರು ಕೊಟ್ಟಿದ್ದು 2,500,000, ನನ್ನ ಹತ್ರ ಇದ್ದಿದ್ದು 2,500,000, ಮತ್ತು ಪಾರ್ಟಿಯಿಂದ 5,000. ಇಷ್ಟಾಗಿ ಆಮೇಲೆ ಜನಗಳನ್ನೇ ಅವತ್ತು ನಮ್ಮನ್ನೇನು ಚುನಾವಣೆಗೆ ನಿಂತಿದ್ದೀರಾ, ನೀವು ದುಡ್ಡು ಕೊಡಿ, ಕಾಸು ಕೊಡಿ, ಅದು ಇದು ಏನು ಅವತ್ತು ಹಿಂಸೆ ಇಲ್ಲ. ಎಲ್ಲರೂ ಕೂಡ ಅವತ್ತು ತಮ್ಮ ತನು ಧನ ಮನ ಎಲ್ಲ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ದಾರ ಎರೆದು ಚುನಾವಣೆಯಲ್ಲಿ ನನಗೆ ಅವತ್ತು ಒಟ್ಟು ಟೋಟಲಿ 80,000 ರೂಪಾಯಿ ಅಷ್ಟೇನಮ್ಮ ಖರ್ಚಾಗಿದ್ದು. 80,000 ರೂಪಾಯಿ ಅದು ಭಾಳ ಜಾಸ್ತಿ. ಅದು ಆದರೂ ಕೂಡ ಇಂದಿರಾ ಗಾಂಧಿಯವರು ಒಂದು ಸಾರಿ ಬಂದರು ಪ್ರಚಾರಕ್ಕೆ ಬಂದಾಗ ಇಡೀ ಹಳ್ಳಿಯಿಂದನೂ ಮಕ್ಕಳು ಮರಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಾರ್ಯಕರ್ತರು ಕಿಕ್ಕಿರಿದು ರೋಡ್ ತುಂಬ, ಅವರೆಲ್ಲೆಲ್ಲಿ ಹೋಗ್ತಾರೋ ಆ ರೋಡ್ ತುಂಬ ಜನ ಸಂದಣಿ ಇತ್ತು. ಅವತ್ತು ನಾವೇನು ಬರೋದಕ್ಕೆ ವೆಹಿಕಲ್ ಮಾಡಿಕೊಡ್ಲಿಲ್ಲ, ತಿಂಡಿ ಕೊಡಲಿಲ್ಲ, ಖರ್ಚಿಗೆ ಕಾಸು ಕೊಡಲಿಲ್ಲ, ಏನೂ ಇಲ್ಲ.
ಇಂದಿರಾ ಗಾಂಧಿ ಅವರು ಬರ್ತಾರೆ ಅಂದರೆ ಅವ್ರು ನೋಡಬೇಕು, ಅವ್ರಿಗೂ ಓಟು ಯಾರೇ ನಿಂತಿರಲಿ ಹೌದು. ಆ ಪಕ್ಷಕ್ಕೆ ನಮ್ಮ ಓಟು ಮೀಸಲು ಅಂತ ಅನ್ನೋ ರೀತಿಯಲ್ಲಿ ಅವತ್ತು ಎಲ್ಲರೂ ಕೂಡ ಇದ್ರಮ್ಮ. ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅದನ್ನ ಜನಸಾಮಾನ್ಯರು ನೀವೇ ಬರಬೇಕು, ನೀವು ಮಾಡಬೇಕು ಅನ್ನುವಂಥ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ನನ್ನ ಕ್ಷೇತ್ರ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಮಾಡಿದಂತಹ ಕಾರ್ಯಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ? ಅಮ್ಮ, ನಮ್ಮ ಕ್ಷೇತ್ರದಲ್ಲಿ ಮೊದಲು ನಾನು ಹೋದಾಗ SLC ಮಾಡ್ಕೊಂಡವರು ಒಂದು 10 ಜನ 15 ಜನ ಇದ್ರು ಅಷ್ಟೇ. ಅವ್ರಿಗೆಲ್ಲ PWD ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಕೊಡಿಸ್ದೆ. ಆಮೇಲೆ ತಿರ್ಗಾ ಮತ್ತೆ ಒಂದು ಏನೋ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆ ಅಧಿಕಾರಿನ ನೇಮಕ ಮಾಡಿ ಅಧಿಕಾರಿಗಳಿಗೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಲ್ಲ ಮಕ್ಕಳು ಯಾರು ಶಾಲೆಗೆ ಬರದೇ ಇರ್ಕೂಡ್ದು ಆ ಥರ ಎಲ್ಲ ಇದು ಮಾಡಿ, ಆಮೇಲೆ ಕೆಲವು ಈ ನಮ್ಮ ಗೋವಿಂದೇಗೌಡರು ಅವರು ಇವರೆಲ್ಲ ಆದಮೇಲೆ ಸ್ವಲ್ಪ ಪುಸ್ತಕ ಬಟ್ಟೆ ಇವೆಲ್ಲ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಿದರು. ಅವೆಲ್ಲವೂ ಕೂಡ ಮಕ್ಕಳಿಗೆ ಅನುಕೂಲ ಆಯಿತು. ಮತ್ತು ಮಕ್ಕಳು ಕೂಡ ಸ್ವಲ್ಪ ವಿದ್ಯಾವಂತರಾಗಿ ಮೇಲಕ್ಕೆ ಬರೋದಕ್ಕೆ ಸಹಾಯ ಆಯಿತು. ಜನರಿಂದ ಅಂಥದ್ದೇ ಸ್ಪಂದನೆ ಸಿಗ್ತಾ ಇತ್ತ ನಿಮ್ಮ ಕಾರ್ಯಕ್ರಮಗಳಿಗೆ? ನನಗೆ ಸ್ಪಂದನೆ ಇತ್ತಮ್ಮ. ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ನಾನು ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿಗೂ ಕೊಡಿದ್ದೀನಿ. ಕಾರ್ಯಕ್ರಮ ಆಗ್ದಾಗ ಪ್ರತಿಯೊಂದು ಹಳ್ಳಿಯಲ್ಲೂ ನನಗೆ ಜನ ಕಿಕ್ಕಿರಿದು ಬರೋರು. ಮತ್ತು ಅವರ ಅಹವಾಲು ಕೂಡ, ನನಗೆ ಮನೆ ಇಲ್ಲ, ಮತ್ತು ನಮಗೆ ಉಡೋದಕ್ಕೆ ಬಟ್ಟೆ ಇಲ್ಲ, ನಮ್ಮ ವಿದ್ಯೆ ಇಲ್ಲಿ ಕುಂಠಿತ ಆಗಿದೆ, ಅಥವಾ ನನಗೆಲ್ಲಾದರೂ ಒಂದು ಕೆಲಸ ಕೊಡಿಸಿ, ಈ ರೀತಿ ಕೆಲವು ಬೇಡಿಕೆಗಳು ನಮಗೆ ಬರೋವು. ಅದನ್ನು ಸಾಕಷ್ಟು ನಮ್ಮ ಕೈಲಾದಂಥ ಮಟ್ಟಿಗೆ ನಾವು ಮಾಡಿವ. ಮತ್ತು ಅದಾದ ನಂತರ ಈ ಭಾಳ ಜನಕ್ಕೆ ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಆವಾಗ 1,000 ಸಾಗುವಳಿ ಚೀಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಧುಗಿರಿ ನಿಟ್ಟಳ್ಳಿಯಲ್ಲಿ ಮಾಡಿಸಿದ್ದೆ. 1,000 ಜನಕ್ಕೆ ಅವತ್ತು ಸಾಗುವಳಿ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ 78ರಲ್ಲಿ ಮಾಡಿದೆ. ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವತ್ತು ಅಪ್ಪರ್ ಭದ್ರಾ ಮತ್ತು ಹೇಮಾವತಿ, ಇನ್ನು ಈಗ ಇರ್ತಕ್ಕಂಥ ಯಾವುದು ಕೆನಾಲ್ ಪ್ರಾಜೆಕ್ಟ್, ಅದೇ ನಮ್ಮ ಹೇಮಾವತಿ, ಅಪ್ಪರ್ ಭದ್ರಾ ಮತ್ತು ಎತ್ತಿನೊಳೆ, ಇವೆಲ್ಲವೂ ಕೂಡ ಆಗಬೇಕು ಅಂತ ಭಾಳ ಹೋರಾಟ ಮಾಡಿ ಅವಾಗ ಜನಗಳ ಬಗ್ಗೆ ನೀರಾವರಿಗೆ ಹೆಚ್ಚಿನ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ. ಖಂಡಿತ. ಅವತ್ತಿನ ಆ ಮಧುಗಿರಿ ಕ್ಷೇತ್ರಕ್ಕೂ ಇವತ್ತಿನ ಈ ಮಧುಗಿರಿ ಕ್ಷೇತ್ರಕ್ಕೂ ಆಗಿರುವಂಥ ಬದಲಾವಣೆಯನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅಮ್ಮ, ಬದಲಾವಣೆ ಭಾಳ ಆಗಿದೆ. ಈಗ ಅವತ್ತಿನ ನಮಗೆ ಅನಿಸೋದು, ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಾವು ಹೇಗಿದ್ದೋ, ನಮ್ಮ ಸಮಾಜ ಹೇಗಿತ್ತು, ಬದಲಾವಣೆ ಹೇಗಾಗಿದೆ ಅಂದರೆ ಅಜಗಜಾಂತರ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮಿಲ್ಕ್ ಡೈರಿಗಳು. ಅವಾಗ ನಮ್ಮ ರಾಮಕೃಷ್ಣ ಅವರು ಅಂತ ಅಂದ್ಬಿಟ್ಟು ಪಶುಸಂಗೋಪನಾ ಇಲಾಖೆ ಮಂತ್ರಿಗಳಾಗಿದ್ದರು. ಅವಾಗ ನಾವು ಸೊಸೈಟಿಗಳನ್ನು ಪ್ರಾರಂಭ ಮಾಡಿ ಮಿಲ್ಕ್ ಇದನ್ನು ಒಂದು ರೂಟನ್ನು ಸ್ಯಾಂಕ್ಷನ್ ಮಾಡಿಸಿ, ಆವಾಗ ಮಧುಗಿರಿ ತಾಲೂಕಿನಲ್ಲಿ ಒಂದು 60 ನನ್ನ ಅವಧಿಯಲ್ಲಿ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳೆಲ್ಲ ಸೇರಿಸಿ ಒಂದೊಂದು ಯೂನಿಟ್ ಮಾಡಿ ಅದಕ್ಕೆ ಒಂದು ಸೊಸೈಟಿಗಳನ್ನು ಮಾಡಿ, ಆ ಸೊಸೈಟಿ ಮುಖೇಣ ಹಾಲನ್ನು ಶೇಖರಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಆವಾಗ ಭಾಳ, ಈಗ ಅದು
ಹೆಚ್ಚಿನ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಪ್ರತಿಯೊಬ್ಬ ರೈತರಿಗೂ. ಆಮೇಲೆ ರೇಷ್ಮೆ ಇಲಾಖೆ ಅವಾಗ ನಮ್ಮ IAS ಆಫೀಸರ್ ಆಗಿರ್ತಕ್ಕಂಥ ಇವರು ಅವರು ಸೆಕ್ರೆಟ್ರಿ ಆಗಿದ್ದರು. ನಮ್ಮ ದೇವರಾಜ್ ಅರಸು ಅವ್ರನ್ನ ಯಾವುದೇ ಕೆಲಸ ಕಾರ್ಯ ಏನು ಇಲ್ಲದೆ ಇಲಾಖೆಗೆ ಹಾಕಬೇಕು ಅಂತಂದ್ಬಿಟ್ಟು ಅವ್ರನ್ನ ಅಲ್ಲಿ ಹಾಕಿದರು. ಆಗ ಅವರೇನು ಮಾಡಿದರು, ಈ ರೇಷ್ಮೆ ಇಲಾಖೆಯನ್ನು ಭಾಳ ಚುರುಕು ಮಾಡಿಬಿಟ್ರು. ಕುಣಿಗಲ್ಲು, ತುಮಕೂರು, ಮಧುಗಿರಿಯಲ್ಲಿ ಸುಮಾರು 300 ಎಕರೆ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಅಲ್ಲಿ ರೇಷ್ಮೆಯನ್ನು ಬೆಳೆದು ರೈತರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಕಾರ್ಯ ಇದೆ. ರಾಜಣ್ಣ ಇರ್ಬೋದು, KN ರಾಜಣ್ಣ ಸಹಕಾರ ಮಂತ್ರಿಗಳಾಗಿದ್ದು, ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಡೈರಿನಲ್ಲಿ ಮತ್ತು DCC ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿದ್ದಾಗ ಈಗಲೂ ಅಧ್ಯಕ್ಷರನ್ನೇ, ಹಿಂದೆ ಅಧ್ಯಕ್ಷರಾಗಿದ್ದಾಗ ಆಗಲೂ ಕೂಡ ಮಧುಗಿರಿ ತಾಲೂಕಿನಲ್ಲಿ ಸುಮಾರು ಒಂದು 500-600 ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಜೀವನಕ್ಕೆ ಒಂದು ಮಾರ್ಗ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರಿಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರಾಮಾಣಿಕ ರಾಜಕಾರಣವನ್ನು ಮತ್ತು ಜನಪರ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊ ಬಂದವರು, ಸಹಜವಾಗಿ ಒಬ್ಬರು ಬೆಳೀತಿದ್ದಾರೆ ಅಂದಾಗ ಅದರದ್ದೇ ಆದಂಥ ರಾಜಕೀಯ ಪಟ್ಟುಗಳನ್ನು ಹಾಕುವಂಥ ಸಾಧ್ಯತೆ ಇರುತ್ತೆ. ಹಂತವಾಗಿ ಇದೇನಾದರೂ ಕೂಡ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ಏನಾದರೂ ಅನುಭವಿಸಿದ್ರಾ? ಆ ಥರದ್ದೇನಾದರೂ ಅನುಭವಗಳಾಯ್ತಾ? ನಾನು MLA ಆಗಿದ್ದಾಗ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ನಮ್ಮ ಸಮಾಜದ ಸ್ವಾಮೀಜಿ ಅವರು ಆದಿ ಚುಂಚನಗಿರಿ ಸ್ವಾಮೀಜಿಗಳು ಕರೆದೆ, ನಮ್ಮ ಶಿವಕುಮಾರ ಸ್ವಾಮಿಗಳು, ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಆಮೇಲೆ ನಮ್ಮ ಆದಿಜಾಂಬವ ಸಮಾಜದ ಒಂದು ಗುರುಗಳಾಗಿರ್ತಕ್ಕಂಥ ಮುನಿ ದೇಶಿಕೇಂದ್ರ ಮುನಿ ಸ್ವಾಮಿಗಳು, ಆದಿಜಾಂಬವ, ಅವ್ರಿಗೆ ಒಂದು ದೊಡ್ಡ ತುಮಕೂರಿನಲ್ಲಿ ದೊಡ್ಡ ಫಂಕ್ಷನ್ನು ಮಾಡಿ ಯಾರೋ ಸ್ವಾಮೀಜಿಗಳನ್ನ ಕರೆಸಿ, ನನಗನ್ಸೋದು ಪ್ರಥಮವಾಗಿ ಸ್ವಾಮೀಜಿಗಳಿಗೆ ಕಾರು ಮತ್ತು ಕಿರೀಟವನ್ನು ಕೊಟ್ಟಂಥ ಹೆಗ್ಗಳಿಕೆ ನಮಗೆ ಬರುತ್ತೆ. ಹಾಗೆ ನಾವು ಅವಾಗ ಮಾಡಿ ಸುಮಾರು ಜನ, ಸಾವಿರಾರು ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಕೊಟ್ಟು, ಅದಾದ ನಂತರ ದೇವೇಗೌಡರು ನಮ್ಮ ಸಮಾಜಕ್ಕೆ ಒಂದು ಮೆಡಿಕಲ್ ಕಾಲೇಜನ್ನು ಕೂಡ ಕೊಟ್ಟರು. ಅದು ಈಗ ಎಲ್ಲ ಕುಂಠಿತ ಆಗ್ಬಿಟ್ಟಿದೆ. ಹಾಗಾಗಿ ಆ ಕುಂಠಿತ ಆದಮೇಲೆ ನಮ್ಮವರೇ ನಮ್ಮನ್ನು ಏನು ಸಣ್ಣತರವಾಗಿ ರಾಜಕೀಯವಾಗಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಂಥ ಕೆಲಸಗಳು. ನಿಮ್ಮ ಕೆಲಸಗಳನ್ನೇ ನೆನಪಿಸ್ಕೊಂಡು ಕ್ಷೇತ್ರದ ಜನ ಅಥವಾ ಅಭಿಮಾನಿಗಳು ನೀವು ಮತ್ತೆ ಬರಬೇಕು, ಚುನಾವಣೆಯಲ್ಲಿ ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು, ನಮ್ಮ ನಾಯಕರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಆಸೆ ಇಟ್ಕೊಂಡಿದ್ದೀರಾ? ಜನಗಳ ಭಾವನೆಯಲ್ಲಿ ನಾನಿದ್ದೀನಿ, ಅದರೊಳಗೆ ಎರಡು ಮಾತಿಲ್ಲ. ಆದರೆ ಪಕ್ಷಗಳು ಹೊಂದಾಣಿಕೆಯಿಂದ ನಮಗೆ ಕೊಟ್ಟರೆ ಅವ್ರಿಗೆ ಏಟಾಗುತ್ತೆ, ಅವ್ರಿಗೆ ಕೊಟ್ಟರೆ ಅವ್ರಿಗೆ ಗೆಲ್ಲಿಯಲ್ಲ, ಇನ್ನೊಬ್ರಿಗೆ ಕೊಟ್ಟರೆ ಅವ್ರು ಗೆಲ್ಲಿಬೋದು. ಈ ರೀತಿ ಹೊಂದಾಣಿಕೆ ರಾಜಕೀಯವಾಗಿ ನಾವು ಕಡಿಮೆ ಒಂದು ಹಿಂದೆನೇ ಉಳಿಬೇಕಾಗುವಂಥ ಸನ್ನಿವೇಶ ಬಂದಿದೆ ಅಮ್ಮ. ಈ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಿ ಸರ್? ಈಗ ನೀವು ಹೇಳಿದಂಥ ಕಾರ್ಯಕ್ರಮದಲ್ಲಿ ಭಾಳ ಹೆಮ್ಮೆ ಇದೆ. ನನಗಂತೂ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದು ನಾನು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೆ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ
ನೀವು ಈ ರಾಜ್ಯದ ಏಳಿಗೆಗೆ ಮತ್ತು ಮುಖ್ಯಮಂತ್ರಿಗಳ ಒಂದು ಕಾರ್ಯವೈಖರಿ, ಈ ಆಡಳಿತ ಪಕ್ಷ ವಿರೋಧ ಪಕ್ಷದ ಇವೆಲ್ಲವೂ ಕೂಡ ಹೇಗಿರಬೇಕು, ಹೆಂಗಿರಬೇಕು, ಯಾವ ಥರ ಸರ್ಕಾರದಲ್ಲಿ ಇದಾಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಉತ್ತಮವಾಗಿದೆ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಮ್ಮ. ಖಂಡಿತ ಸರ್. ಇವತ್ತು ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ, ಹಣದ ಸೋರಿಕೆ ಆಗ್ತಿದೆ, ಪ್ರಾಮಾಣಿಕ ರಾಜಕಾರಣ ಅನ್ನೋದು ಮತ್ತೆ ಬರಬೇಕು. ಈ ನಿಟ್ಟಿನಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ? ಅಮ್ಮ, ಅದು ನಾನು ಹೇಳಿದ್ನಲ್ಲ, ಇವತ್ತು ಪ್ರಜೆಗಳಿಂದ ಆಯ್ಕೆ ಆಗಬೇಕಾಗಿದೆ. ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಪ್ರಜೆಗಳು ಭ್ರಷ್ಟಾಚಾರಿಗಳಾಗಬಾರ್ದು. ಹೌದು. ಭ್ರಷ್ಟಾಚಾರಿಗಳಾಗಬಾರ್ದು ಅಂತಂದರೆ ಇದು ಎಲ್ಲಿ ತೋರಿಸುತ್ತೆ ಅಂದರೆ ಚುನಾವಣೆಯಲ್ಲಿ ಈಗ ಓಟು ಕದೀತಾರೆ ಅಂತಾರೆ, ಅದು ನಿಜ. ನಾನು 95ರಲ್ಲಿ ಚುನಾವಣೆ ನಿಂತಾಗ ಅವತ್ತು ಕೂಡ ಬ್ಯಾಲೆಟ್ ಪೇಪರ್ ಇತ್ತು. ಬ್ಯಾಲೆಟ್ ಪೇಪರು ಕಟ್ಟನೆ ನಮ್ಮ ಮಧುಗಿರಿಯಲ್ಲಿ ಇದಾಗಿ ನಾನು 500 ಓಟ್ನಲ್ಲಿ ಸೋತೇನೆ ಅವತ್ತು, ಖಾಲಿ 500 ಓಟ್ನಲ್ಲಿ. ಹಾಗಾಗಿ ಅವತ್ತು ಹಿಂಗೆ CC ಕ್ಯಾಮ್ರಾ ಆಗಲಿ ಇರಲಿಲ್ಲ, ಮಗದೊಂದು ಇವೆಲ್ಲ ಏನೂ ಇರಲಿಲ್ಲ. ಇವತ್ತು ಪ್ರತಿಯೊಂದು ಇದೆ. ಮತ್ತು ಈಗ ಕಳ್ತನ ಯಾವ ರೀತಿ ಆಗ್ತದೆ ಅದನ್ನು ತಡೆಗಟ್ಟುವಂಥ ಸರ್ಕಾರಕ್ಕೆ ಒಂದು ಇದಿರಬೇಕು, ಬದ್ಧತೆ ಬೇಕು. ಮತ್ತು ಆ ಬದ್ಧತೆ ಮತ್ತು ಈಗ ಎಲ್ಲ ಕಡೆನೂ ಚುನಾವಣೆ ಅಂದರೆ ಅವರು ಸೀರೆ ಕೊಟ್ಟರು, ಅವರು ಇದನ್ನು ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು ಅಂತ ಏನು ಬೊಬ್ಬೆ ಹೊಡಿತಾರೆ, ಅದಕ್ಕೆ ಕಡಿವಾಣ ಹಾಕಬೇಕು. ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅದು ಭಾಳ ಪ್ರಬಲವಾಗಿರಬೇಕು. ಅದು ಪ್ರಬಲವಾದರೆ ಪ್ರಜಾಪ್ರಭುತ್ವ ಉಳಿತದೆ, ಇಲ್ಲಾಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಉಳಿಬೇಕು ಅನ್ನೋದಾದರೆ ಜನಸಾಮಾನ್ಯರು ಹೆಂಗಿರಬೇಕು, ರಾಜಕಾರಣಿಗಳು ಹೆಂಗಿರಬೇಕು, ಇದೆಲ್ಲದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳಮ್ಮ. ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕರು, ಕಾಂಗ್ರೆಸ್ ನಾಯಕರಾಗಿರುವಂತಹ ಗಂಗಾ ಹನುಮಯ್ಯ ಅವರು ಭಾಗಿಯಾಗಿದ್ದರು. ಪ್ರಸ್ತುತ ರಾಜಕಾರಣವನ್ನು ನೋಡಿ ಇದೇನಾ ರಾಜಕಾರಣ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇದರಲ್ಲಿ ಜನಗಳ ಪಾತ್ರ ಕೂಡ ಇದೆ, ರಾಜಕಾರಣಿಗಳ ಪಾತ್ರ ಕೂಡ ಇದೆ. ಬದಲಾವಣೆ ಅನ್ನೋದಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.